ಅರ್ಧರಾತ್ರಿಯಲ್ಲಿ ಟುನಿಯ ಮಡಿಕೆ ಚಿಕನ್. ಪಕ್ಷಿಗಳ ಊರಿನಲ್ಲಿ ಒಂದು ಶನಿವಾರದ ದಿನ ಸಂಜೆ ಸಮಯ. ಆವಾಗ್ಲೇ ಸೂರ್ಯ ಮೆಲ್ಲೆ ಮೆಲ್ಲೆ ಬೆಟ್ಟದ ಹಿಂದೆ ಹೋಗ್ತಾ ಇದ್ದ. ಆಕಾಶ ಆರೆಂಜ್ ಬಣ್ಣಕ್ಕೆ ಬದಲಾಗ್ತಾ ಇತ್ತು. ಪಕ್ಷಿಗಳೆಲ್ಲರೂ ಅವ್ರವ್ರ ಮನೆಗೆ ವಾಪಸ್ ಹೋಗ್ತಾ ಇದ್ರು. ಆದ್ರೆ ಬುಜ್ಜಿಗುಬ್ಬಚ್ಚಿ, ಚಿನ್ನು ಕಾಗೆ ಹಾಗೂ ಬನ್ನುಗಿಳಿ 3 ಜನ ಬುಜ್ಜಿಗುಬ್ಬಚ್ಚಿಯ ಮನೆಯ ಹೊರಗಡೆ ಕೂತ್ಕೊಂಡು ಇನ್ನೂ ಸಂತೋಷವಾಗಿ ನಗಾಡ್ತಾ ಮಾತಾಡ್ತಿದ್ರು. ಆ ದಿನ ಸ್ಕೂಲಲ್ಲಿ ಏನೇನ್ ನಡೀತೋ, ಆಮೇಲೆ ಟೀಚರ್ ಏನೇನ್ ಹೋಮ್ವರ್ಕ್ ಕೊಟ್ರೋ ಇದ್ರ ಬಗ್ಗೆ ಮಕ್ಕಳು ಮಾತಾಡ್ತಿದ್ದಾಗ, ಹಬ್ಬ ಇವತ್ತು ಸ್ಕೂಲಲ್ಲಿ ಆ ಮೊಟ್ಟೆ ಬಾಸ್ ಸರ್ ಹೇಳ್ಕೊಟ್ಟ ಮ್ಯಾಕ್ಸ್ನ ನೋಡಿ ನಂಗೆ ತಲೆ ತಿರ್ಗೋಯ್ತು. ತಲೆನೇ ಬಿಸಿ ಆಯ್ತು ಕಣೋ. ಪ್ಲಸ್ಸು ಮೈನಸ್ಸು ಅಂತ ಹೇಳಿ ಹೇಳಿ ನನ್ನ ತಲೆ ಬಿಸಿ ಆಗುವ ರೀತಿ ಮಾಡ್ಬಿಟ್ರು. ಇದರಲ್ಲಿ ವಿಚಿತ್ರ ಏನಂದ್ರೆ ತಲೆ ಬಿಸಿ ಆದ್ರೂ ಕೂಡ ಹೊಟ್ಟೆ ಮಾತ್ರ ತುಂಬಾ ತಂಪಾಗಿದೆ. ಯಾಕೆ ಅಂದ್ರೆ ಬೆಳಿಗ್ಗೆ ತಿಂದಿದ್ದು ಹೊಟ್ಟೆಯಲ್ಲಿ ಕರಗಿ ಹೋಗಿ ಹೊಟ್ಟೆಯಲ್ಲಿರುವ ಹುಳಗಳು ಇವಾಗ ಹಸಿವಲ್ಲಿ ತಾಳ ಆಗ್ತಾ ಇದೆ. ಚಿನ್ನು ನಗುತ್ತಾ, ಬನ್ನು, ಯಾವಾಗ ನೋಡಿದ್ರು ನಿಂದು ತಿನ್ನೋದೇ ಗೋಳು. ಈ ಪ್ರಪಂಚನೇ ಮುಳುಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ 1 ನಿಮಿಷ ಇರಿ ದೋಸೆ ತಿಂದು ಬರ್ತೀನಿ ಅಂತ ಹೇಳ್ತೀಯ. ಮಮ್ಮ ಇವತ್ತು ಸ್ಪೆಷಲ್ ಆಗಿ ಏನೋ ಮಾಡಿದ್ರಿಂದ ನನಗೆ ಸಂಜೆ ಇಟ್ಟು ಕೊಡ್ತಾ ಇದ್ರು. ಇಲ್ಲದಿದ್ರೆ ನಾನು ಹಸಿವಲ್ಲಿ ಹೋದಾಗ ವಸ್ತುಗಳನ್ನ ಸುಮ್ಮನೆ ವೇಸ್ಟ್ ಮಾಡೋದು ಒಳ್ಳೇದಲ್ಲ, ನಾಳೆ ನಮ್ಮ ಭವಿಷ್ಯಕ್ಕೆ ಒಳ್ಳೇದಲ್ಲ ಅಂತ ದೊಡ್ಡ ಲೆಕ್ಚರನ್ನು ಕೂಡ ಹೇಳ್ತಾರೆ. ಅದನ್ನ ಕೇಳುವಾಗನೇ ನನ್ನ ಹಸಿವೆಲ್ಲ ಸತ್ತೋಗುತ್ತೆ. ಆವಾಗ ಬುಜ್ಜಿ ಮಾತ್ರ ತುಂಬಾನೇ ಹೆಮ್ಮೆಯಿಂದ, ನಮ್ಮಮ್ಮ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ ಗೊತ್ತಾ? ಮೊನ್ನೆ ಮಾಡಿದ ಮೊಟ್ಟೆ ಸಾರ್ನ ನಮ್ ತಂದೆ ತಿಂದು ಎಷ್ಟು ಗರ್ವ ಪಟ್ರು. ನಮ್ ತಂದೆ ನಮ್ ತಾಯಿ ಮಾಡಿದ ಸಾರ್ನ ತಿಂದು ನಮ್ ತಂದೆ 2 ದಿನ ಆಫೀಸಿಗೆ ಕೂಡ ಹೋಗ್ಲಿಲ್ಲ ಗೊತ್ತಾ? ಹೌದು ಬುಜ್ಜಿ, ನಿಮ್ ತಾಯಿ ಮಾಡುವ ಅಡಿಗೆ ಅಮೃತ. ಮುಖ್ಯವಾಗಿ ನಿಮ್ ತಾಯಿ ಮಾಡುವ ಮಸಾಲೆ ಚಿಕನ್ ಇದೆ ಅಲ್ಲ, ಆಹಾ, ಅದ್ರ ವಾಸನೆ ಕೇಳುವಾಗ ಹಂಗೆ ಬಾಚ್ಕೊಂಡ್ ತಿನ್ಬೇಕು ಅನ್ಸುತ್ತೆ. ಆ ಬೆಣ್ಣೆ ಚಿಕನ್ನ ಮಾತ್ರ ಬಾಯಲ್ಲಿಟ್ರೆ ಆಹಾ, ಹಾಗೆ ಬೆಣ್ಣೆಯಾಗಿ ಕರಗಿ ಹೋಗುತ್ತೆ. ಆವಾಗ ಚಿನ್ನುಕಾಗೆ ಬನ್ನೂನ ನೋಡಿ, ಕರೆಕ್ಟಾಗಿ ಹೇಳ್ದ ಕಣೋ, ಆ ಬೆಣ್ಣೆ ಚಿಕನ್ನು ಎಷ್ಟು ಮೆತ್ತಗೆ ಸಾಫ್ಟ್ ಆಗಿರುತ್ತೆ. ಬುಜ್ಜಿ, ನಾಳೆ ಹೇಗೇನೋ ಭಾನುವಾರ ರಜೆ ಅಲ್ವಾ, ನಿಮ್ಮ ಅಮ್ಮನ ಕೈಯಲ್ಲಿ ಹೇಳಿ ಆ ಬೆಣ್ಣೆ ಚಿಕನ್ನ ಮಾಡಕ್ಕೇಳೆ. ಇವತ್ತು ಒಳ್ಳೆ ಸೂಪರ್ ಆಗಿ ತಿನ್ಬೋದು. ಅದು ಸಿನಿಮಾ ನೋಡ್ಕೊಂಡು ಎಷ್ಟು ಚೆನ್ನಾಗಿ ತಿನ್ಬೋದು. ಬುಜ್ಜಿ ಸ್ವಲ್ಪ ಸಂಶಯದಿಂದ ಅವಳ ತಲೆನ ಕಿರೀತಾ, ನಿಮ್ಮ ಆಲೋಚನೆ ಚೆನ್ನಾಗಿದೆ, ಆದ್ರೆ ಇವತ್ತು ಶನಿವಾರ ಅಲ್ವಾ, ನಮ್ಮಮ್ಮ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಉಪವಾಸ ಇರ್ತಾರೆ. ಅದರಿಂದ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಲ್ಲ. ಅವರು ನಾನ್ ವೆಜ್ ಮಾಡಲ್ಲ, ತಿನ್ನಲ್ಲ. ಆ ವಿಚಾರದಲ್ಲಿ ನಮ್ಮಮ್ಮ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಅದನ್ನು ಕೇಳಿದಾಗ ಬನ್ನುವಿನ ಮುಖ ಬಾಡಿ ಹೋಯ್ತು. ಅಯ್ಯೋ, ನಿಮ್ಮಮ್ಮ ಯಾಕೆ ಶನಿವಾರನೇ ಉಪವಾಸ ಇರ್ಬೇಕಾ? ಇನ್ನು ಸೋಮವಾರ ಮಂಗಳವಾರ ಅಂತ ಎಷ್ಟೊಂದು ದಿನಗಳಿದೆ. ಅದ್ರ ಮಧ್ಯೆ ಯಾವುದಾದ್ರೂ ಒಂದಿನ ಉಪವಾಸ ಇರ್ಬೋದಲ್ವಾ? ನಾನು ಎಷ್ಟೊಂದು ಆಸೆಗೆ ಇದ್ದೆ, ನನ್ನ ಆಸೆ ಎಲ್ಲ ನಿರಾಶೆ ಆಯಿತು. ಅಯ್ಯೋ, ನಾವು ಹೋಗಿ ಒಮ್ಮೆ ಆಂಟಿ ಜೊತೆ ಕೇಳಿ ನೋಡೋಣ. ನಾವು ಮಕ್ಕಳಲ್ವಾ, ಮಕ್ಕಳು ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರಾ? ಅವ್ರು ಮಾಡಿಕೊಟ್ರೆ ಮಾಡಿಕೊಡ್ಲಿ, ಇಲ್ಲದಿದ್ರೆ ಪರವಾಗಿಲ್ಲ, ಸುಮ್ಮನೆ ಬಂದ್ಬಿಡೋಣ. ಹಾಗೆ ಮಕ್ಕಳು 3 ಜನ ತುಂಬಾನು ಧೈರ್ಯದಿಂದ ಟುನಿ ಹತ್ರ ಇದನ್ನ ಕೇಳ್ಬೇಕು ಅಂತ ಅಂದ್ಕೊಂಡ್ರು. ಅಷ್ಟರಲ್ಲಿ ಟುನಿಗುಬ್ಬಚ್ಚಿ ಸ್ವಾಮಿಗೆ ಪೂಜೆ ಮಾಡಿ ದೀಪನ ಕತ್ಸಿಟ್ಟು ಹೊರಗಡೆ ಬಂದ್ಲು. ಆವಾಗ ಅಮಾಯಕನಾದ ಬನ್ನು ಟುನಿ ಹತ್ರ, ನೀ ಆಂಟಿ ನಮಸ್ತೆ. ಈ ಊರಲ್ಲಿ ನೀವು ಬೆಸ್ಟ್ ಕುಕ್ಕು ಅಂತ ಎಲ್ಲರೂ ಹೇಳ್ತಾರೆ. ಈ ಊರಿನ ಜನರು ನಿಮ್ಮ ಬಗ್ಗೆನೇ ತುಂಬಾ ಹೆಮ್ಮೆಯಿಂದ ಹೊಗಳ್ತಿದ್ದಾರೆ. ನಿಮ್ಮ ಕೈಯಿಂದ ಇವತ್ತು ಬೆಣ್ಣೆ ಚಿಕನ್ ತಿನ್ಬೇಕು ಅಂತ ನಾನು ಆಸೆಯಿಂದ ಬಂದಿದ್ದೀನಿ. ನನ್ನ ಕೋರಿಕೆನ ತೀರಿಸ್ತೀರಾ ಆಂಟಿ? ಪ್ಲೀಸ್ ಆಂಟಿ. ಟುನಿ ನಗುತ್ತಾ, ಬನ್ನು, ಅಷ್ಟೊಂದು ಐಸ್ ಇಡ್ಬೇಡ ಕಣೋ. ನೀನು ಎಂತ ಐಸ್ ಇಟ್ರು ಕೂಡ ನಾನು ಕರ್ಗಲ್ಲ. ಇವತ್ತು ಶನಿವಾರ, ಆದ್ರಿಂದ ವೆಂಕಟೇಶ್ವರ ಸ್ವಾಮಿಗೆ ನಾನು ಉಪವಾಸ ಇರ್ತೀನಿ. ಮನೆಯಲ್ಲಿ ನಾನ್ ವೆಜ್ ಮಾಡಲ್ಲ. ಬೇಕಂದ್ರೆ ಮೊಸರನ್ನ ಮಾಡಿ ಉಪ್ಪಿನಕಾಯಿ ಕೊಡ್ತೀನಿ, ಚೆನ್ನಾಗಿರುತ್ತೆ. ತಿಂತೀರಾ? ಮಾಡ್ಕೊಡ್ಲಾ? ಪಾಪ ಚಿನ್ನುವಿನ ಮುಖ ಬಾಡಿ ಹೋಯ್ತು. ಮೊಸರನ್ನ, ಅದಕ್ಕೋಸ್ಕರ ನಾವು ಇಷ್ಟು ದೂರ ಬಂದಿದ್ದ. ನಿಮ್ಮ ಬೆಣ್ಣೆ ಚಿಕನು ಅಂದ್ರೆ ತುಂಬಾ ಸ್ಪೆಷಲ್, ನಮಗೆ ತುಂಬಾ ಇಷ್ಟ ಆಂಟಿ. ನಿಮ್ಮ ಉಪವಾಸನ ದೂರ ಇಡಿ ಆಂಟಿ. ದೇವ್ರು ಏನು ಹೇಳೋದಿಲ್ಲ, ಮಕ್ಕಳ ಆಸೆನ ಈಡೇರಿಸದೆ ದೊಡ್ಡ ದೇವ್ರು ಅಂತ ನೀವೇ ತಾನೇ ಹೇಳೋದು. ಹಾಗಲ್ಲ ಚಿನ್ನು, ದೇವರಿಗೆ ಬೇಡದ್ಮೇಲೆ ಅಷ್ಟೇ. ಆಮೇಲೆ ಪ್ಲಾನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ಕೆ ಆಗೋದಿಲ್ಲ. ನೀವು ಮುದ್ದಿನ ಮಕ್ಕಳಲ್ವಾ, ಕೇಳ್ಕೊಳ್ಳಿ. ನಾಳೆ ಭಾನುವಾರ ನೀವು ಮನೆಗೆ ಬನ್ನಿ, ನೀವು ಕೇಳಿದೆಲ್ಲ ಮಾಡ್ಕೊಡ್ತೀನಿ. ಆವಾಗ ಹೊಟ್ಟೆ ತುಂಬಾ ತಿನ್ನುವ್ರಂತೆ. ಇವಾಗ ಆಗಲ್ಲ. ಮಕ್ಳಿಬ್ರು ಬೇಜಾರಿಂದ ಅಲ್ಲಿಂದ ಹೊರಟೋದ್ರು. ಅವರ ಮುಖದಲ್ಲಿ ಅಲ್ಲಿಯ ತನಕ ಇದ್ದ ಆ ಉತ್ಸಾಹ ಇವಾಗ ಮಾಯವಾಗಿತ್ತು. ಇಬ್ರು ಬೇಜಾರಿಂದ,
ನಾಳೆ ಮಧ್ಯಾಹ್ನ ತನಕ ನನ್ನಿಂದ ತಡ್ಕೊಳಕ್ಕಾಗಲ್ಲ ಕಣೋ. ಅಷ್ಟೊತ್ತು ಹಸಿವಲ್ಲಿ ಇರೋದು ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಇರುವ ಹುಳಗಳೆಲ್ಲ ಹಸಿವಲ್ಲಿ ತುಂಬಾನೇ ತಾಳ ಆಗ್ತಾ ಇರುತ್ತೆ. ಕಣು, ನಾವು ಇವತ್ ರಾತ್ರಿನೇ ಆ ಬೆಣ್ಣೆ ಚಿಕನ್ನ ತಿನ್ಬೇಕು. ನಮ್ ತಲೆಯಲ್ಲಿ ಏನಾದ್ರೂ ಐಡಿಯಾ ಬರುತ್ತಾ ಅಂತ ಆಲೋಚನೆ ಮಾಡೋಣ. ಆ ದಿನ ರಾತ್ರಿ ಗಂಟೆ ಹತ್ತಿತ್ತು. ಆವಾಗ ಊರೇ ಪ್ರಶಾಂತವಾಗಿತ್ತು. ಎಲ್ಲೂ ನಿಶ್ಶಬ್ದವಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ರು. ಆಕಾಶದಲ್ಲಿ ಚಂದಮಾಮ ಅಂದವಾಗಿ ಕಾಣಿಸ್ತಿದ್ದ. ಎಲ್ರೂ ನಿದ್ರೆ ಮಾಡ್ತಾ ಇದ್ರು. ಆದ್ರೆ ಬನ್ನಗಿಡಿಗೆ ಮಾತ್ರ ನಿದ್ರೆ ಬರ್ಲೇ ಇಲ್ಲ. ಅವನು ಆ ಕಡೆ ಈ ಕಡೆ ಉರುಳ್ತಾ ಇದ್ದ. ಅವನ ಕಣ್ಣು ಮುಂದ್ಗಡೆ ಮಡಿಕೆ ಚಿಕನ್ ಬಂದು ಬಂದು ಹೋಗ್ತಾ ಇತ್ತು. ಆವಾಗ ಇದ್ದಕ್ಕಿದ್ದಂತೆ ಅವನಿಗೆ ಒಂದು ಒಳ್ಳೆ ಆಲೋಚನೆನೂ ಬಂತು. ಆ ಆಲೋಚನೆ ಬಂದ ತಕ್ಷಣ ಅವನು ಎದ್ದು ನಿಂತ್ಕೊಂಡ. ಬನ್ನು ಅವನ ಮನ್ಸಲ್ಲಿ, ಅರೆ ಸೂಪರ್ ಐಡಿಯಾ. ಇನ್ನು ರಾತ್ರಿ 12 ಗಂಟೆ ದಾಟಿದ್ರೆ ಆಮೇಲೆ ಮರುದಿನಕ್ಕೆ ಲೆಕ್ಕ ತಾನೆ. ಹಾಗಾದ್ರೆ ಅವಾಗ ಆಂಟಿ ಉಪವಾಸ ಎಲ್ಲ ಮುಗ್ದೋಗಿರುತ್ತೆ. ಅವಾಗ ಆಂಟಿ ಜೊತೆ ಚಿಕನ್ ಕೇಳ್ಬೋದು. ಬನ್ನು, ಯು ಆರ್ ಎ ಜೀನಿಯರ್ಸ್. ನಿನಗೆ ನೋಬೆಲ್ ಪ್ರೈಸ್ ಕೊಡ್ಬೇಕು ಕಣೋ. ಹಾಗಂತ ಅನ್ಕೊಂಡು ಬನ್ನು ಗಿಳಿ ತಕ್ಷಣ ಅವನು ರೂಮಿಂದ ಹೊರಗಡೆ ಬಂದು ಬಾಗಿಲು ತೆರೆದ. ಆಮೇಲೆ ಅಲ್ಲಿಂದ ಅವನು ಚಿನ್ನುಕಾಗಿಯ ಮನೆಗೆ ಹೋದ. ಚಿನ್ನುಕಾಗಿಯ ಮನೆಯ ಬಾಗಿಲ ಹತ್ರ ನಿಂತ್ಕೊಂಡು ಮೆಲ್ಲೆ ಅವನು ಚಿನ್ನುನ ಕರ್ದ. ಲೇ ಚಿನ್ನು ಎದ್ದೇಳೋ. ಆವಾಗ ಚಿನ್ನುಕಾಗೆ, ಲೇ, ಯಾರೋ ಇದು ಈ ಅರ್ಧರಾತ್ರಿಯಲ್ಲಿ? ದೆವ್ವನ, ಹೋಗೋ ಇಲ್ಲಿಂದ. ದೆವ್ವ ಇಲ್ಲ, ಏನೂ ಇಲ್ಲ. ನಾನ್ ಬನ್ನು ಕಣೋ. ಒಂದು ಸೂಪರ್ ಡೂಪರ್ ಐಡಿಯಾ ಬಂದಿದೆ. ಬೇಗ ಹೊರಗಡೆ ಬಾ. ನೀನ್ ಲೇಟ್ ಮಾಡಿದ್ರೆ ಐಡಿಯಾ ಹೊರಟೋಗ್ಬಿಡುತ್ತೆ. ಚಿನ್ನು ಹೊರಗಡೆ ಬಂದ್ಮೇಲೆ ಬನ್ನು ಅವನ ಪ್ಲಾನ್ ಅನ್ನ ಹೇಳ್ದ. ಅದನ್ನು ಕೇಳಿ ಚಿನ್ನು ಉತ್ಸಾಹದಿಂದ, ಏನ್ ಐಡಿಯಾ ಕಣೋ, ನಿನ್ ತಲೆಯಲ್ಲಿ ಮೂಳೆಗೆ ಬದಲಾಗಿ ಚಿಕನ್ ಪೀಸೇ ಇದೆ. ಸರಿ ಬಾ, ಇವಾಗ್ಲೇ ಬುಜ್ಜಿ ಮನೆಗೆ ಹೋಗಿ ಐಡಿಯಾನ ಹೇಳೋಣ. ಹಾಗಂತ ಅನ್ಕೊಂಡು ಅವರಿಬ್ರು ಕೂಡ ಬುಜ್ಜಿಯ ಮನೆಗೆ ಹೋದ್ರು. ಹೊರಗಡೆ ಕಿಟಕಿ ಹತ್ರ ನಿಂತ್ಕೊಂಡು ಅವ್ರ ಮನೆ ಬಾಗಿಲನ್ನ ಟಕ್ ಟಕ್ ಅಂತ ಬಡ್ದಾಗ ಆ ಶಬ್ದ ಕೇಳಿ ಬುಜ್ಜಿ ಎಚ್ಚರವಾದ್ಲು. ಯಾರದು? ಆವಾಗ ಬನ್ನು, ನಾವೇ. ಬನ್ನು, ಚಿನ್ನು, ಬಾಗಿಲು ತೆಗಿಯೇ. ಬುಜ್ಜಿ ಬಾಗಿಲನ್ನ ತೆರೆದು ಅವರಿಬ್ರನ್ನ ನೋಡಿ ಆಶ್ಚರ್ಯಪಟ್ಲು. ಆವಾಗ ಬುಜ್ಜಿ ಅವ್ರ ಹತ್ರ, ಏನ್ರೋ ಈ ಅರ್ಧರಾತ್ರಿಯಲ್ಲಿ ಕಳ್ಳರ ಹಾಗೆ ಬಂದಿದ್ದೀರಾ? ನಿಮ್ಮಿಬ್ರಿಗೂ ಏನಾದ್ರೂ ಕನ್ಸು ಬಿತ್ತಾ? ಜಿ, ಟೈಮ್ ನೋಡುದಾ? 12 ಗಂಟೆ 5 ನಿಮಿಷ. 12 ಗಂಟೆ ದಾಟಿ ಹೋದ್ಮೇಲೆ ಮರುದಿನ ಅಂದ್ರೆ ಭಾನುವಾರ. ಆಂಟಿಯ ಉಪವಾಸ ಶನಿವಾರನೇ ಮುಗ್ದೋಯ್ತು. ಬುಜ್ಜಿ ಅವಳ ದೊಡ್ಡ ದೊಡ್ಡ ಕಣ್ಣುಗಳನ್ನು ಬಿಟ್ಟು ತುಂಬಾನೇ ಆಶ್ಚರ್ಯದಿಂದ, ಹೌದಲ್ವಾ? ಆದಿವಾರ ಬಂದಾಯ್ತು. ಹಾಗಾದ್ರೆ ಅಮ್ಮನ ಉಪವಾಸ ಮುಗೀತು. ಎಂತ ಬ್ರೈನ್ ಕಣೋ ನಿಂದು. ಬಾ, ಹೋಗಿ ಅಮ್ಮನ ಎಬ್ಬಿಸೋಣ. ಬುಜ್ಜಿ ಗುಬ್ಬಚ್ಚಿ ತಕ್ಷಣ ಅವಳ ತಾಯಿ ಮಲಗಿದ್ದ ರೂಮ್ ಒಳಗಡೆ ಹೋದ್ಲು. ಆವಾಗ ಟೋನಿ ಗಾಢ ನಿದ್ರೆಯಲ್ಲಿ ಇದ್ಲು. ಮೇಲೆ ಬುಜ್ಜಿ ಗುಬ್ಬಚ್ಚಿ ತಾಯಿನ ಎಬ್ಸಿ, ಅಮ್ಮ ಅಮ್ಮ ಎದ್ದೇಳಮ್ಮ, ಬೆಳಿಗಾಗಿದೆ. ಟೋನಿ ಬೆಚ್ಚಿ ಬಿದ್ದು ಎಚ್ಚರವಾಗಿ ಅವರನ್ನೆಲ್ಲ ನೋಡಿ, ಏನ್ ಬುಜ್ಜಿ, ಅಷ್ಟು ಬೇಗ ಬೆಳಿಗ್ಗೆ ಆಯ್ತಾ? ಇನ್ನು ಕೋಳಿ ಕೂಡ ಕೂಗಿಲ್ಲ, ಅಷ್ಟು ಬೇಗ ಬೆಳಿಗ್ಗೆ ಆಯ್ತು ಅಂತ ಹೇಳ್ತಿದ್ದೀರಾ? ಆಂಟಿ, ಕೋಳಿ ಕೂಗದಿದ್ರು ಇವತ್ತು ಭಾನುವಾರ ಆಯ್ತು. ಟೈಮ್ ನೋಡಿದ್ರ 12 ಗಂಟೆ 5 ನಿಮಿಷ. ಅಫಿಷಿಯಲಿ ಇವತ್ತು ಭಾನುವಾರ. ಟೋನಿ ಕೋಪದಿಂದ ತಲೆನ ಹಿಡ್ಕೊಂಡು, ಅಯ್ಯೋ ನಿಮ್ ತಲೆ ಬುರುಡೆ. ಈ ನಿದ್ರೆಯಲ್ಲಿ ನನ್ನ ಎಬ್ಬಿಸಿದು ಮಾತ್ರ ಅಲ್ಲದೆ ಭಾನುವಾರ ಬಂತು ಅಂತ ರಗ್ಳೆ ಮಾಡ್ತಿದ್ದೀರಾ? ನನಗೆ ನಿದ್ರೆ ಬರ್ತಾ ಇದೆ, ಹೋಗಿ ಮಲಗಿ ನಿದ್ರೆ ಮಾಡಿ. ಬೆಳಿಗ್ಗೆ ಅಡಿಗೆ ಮಾಡಿ ಕೊಡ್ತೀನಿ ಅಂತ ಹೇಳ್ದೆ ಅಲ್ವಾ? ಬನ್ನು ಬೇಡ್ಕೊಳ್ತಾ ಇದ್ದ. ಆಂಟಿ ಪ್ಲೀಸ್ ಆಂಟಿ, ನಿಮ್ಮ ವ್ರತಕ್ಕೆ ಯಾವುದೇ ಕುಂದುಕೊರತೆ ಬರಲ್ಲ ಆಂಟಿ. ಯಾಕೆ ಅಂದ್ರೆ 12 ಗಂಟೆ ದಾಟದ್ಮೇಲೆ ಭಾನುವಾರ ತಾನೆ. ಆ ದೇವರಾದ್ರೂ ಕೂಡ ಮಕ್ಕಳ ಕೋರಿಕೆನ ಈಡೇರಿಸ್ತಾನೆ. ಪ್ಲೀಸ್ ಆಂಟಿ, ನಮ್ಮ ಆಸೆ ಪ್ರಕಾರ ನಮಗೆ ಆ ಬೆಣ್ಣೆ ಚಿಕನ್ ಅನ್ನು ದಯವಿಟ್ಟು ಮಾಡಿಕೊಡಿ ಆಂಟಿ. ಅಮ್ಮ ಪ್ಲೀಸ್ ಅಮ್ಮ, ನೀವು ಮಾಡ್ಕೊಡ್ತೀರಾ ಅಂತ ಅವರಿಬ್ರು ಎಷ್ಟು ಆಸೆಯಿಂದ ಬಂದಿದ್ದಾರೆ. ದಯವಿಟ್ಟು ಮಾಡ್ಕೊಡಿ ಅಮ್ಮ. ನನ್ನ ಪ್ರೀತಿಯ ಚಿನ್ನದ ಅಮ್ಮ ಅಲ್ವಾ? ಮಕ್ಳೆಲ್ರೂ ಅಮಾಯಕರಾಗಿ ಬೇಡಿ ಕೇಳ್ಕೊಳ್ಳೋದನ್ನ ನೋಡಿ ಟುನಿಗೆ ನಗು ಬಂತು. ಪಾಪ ಚಿಕ್ಕ ಮಕ್ಕಳು ಚಿಕನ್ ಹುಚ್ಚಿ ಹಿಡ್ದಿದೆ ಇವ್ರಿಗೆ ಅಂತ ಅಂದ್ಕೊಂಡು ಅವಳು ಸರಿ ಅಂತ ಒಪ್ಕೊಂಡ್ಲು. ಸರಿ, ನನ್ನ ಜೀವನದಲ್ಲಿ ಇದೇ ಮೊದಲನೇ ಸಲ ಅರ್ಧರಾತ್ರಿಯಲ್ಲಿ ಚಿಕನ್ನ ಮಾಡ್ತಾ ಇದ್ದೀನಿ. ಸರಿ, ಹಾಗಾದ್ರೆ ಒಂದು ಕಂಡೀಷನ್. ನಾನು ಅಡಿಗೆ ಮಾಡುವಾಗ ನೀವು ಯಾರು ಗಲಾಟೆ ಮಾಡಬಾರ್ದು. ಅದರ ಬದಲಾಗಿ ನನಗೆ ಸಹಾಯ ಮಾಡಬೇಕು. ತುನಿ ಆಂಟಿಗೆ ಜಿಂದಾಬಾದ್. ಟುನಿ ತಕ್ಷಣ ಹೋಗಿ ಕೆಲಸ ಶುರು ಮಾಡಿದ್ಲು. ಮನೆ ಹಿಂದ್ಗಡೆ 3 ಕಲ್ಲಿಟ್ಟು ಅದರಲ್ಲಿ ಸೌದೆ ಇಟ್ಟು ಒಲೆ ಕತ್ಸಿ ಆಮೇಲೆ ದೊಡ್ಡ ಮಡಿಕೆನ ತಗೊಂಡು ಅದನ್ನ ಕ್ಲೀನಾಗಿ ತೊಳೆದು ಆ ಮಡಿಕೆನ ಒಲೆಯ ಮೇಲೆ ಇಟ್ಟು ಅದರಲ್ಲಿ ಬೇಕಾಗಿರುವ ಮಸಾಲೆ ವಸ್ತುಗಳನ್ನೆಲ್ಲ ಹಾಕಿ ಹಾಗೇನೆ
ಅವಳು ಕಟ್ ಮಾಡಿ ತೊಳೆದಿಟ್ಟಿರುವ ಚಿಕನ್ನ ಹಾಕೋದ್ಲು. ಆಮೇಲೆ ನೀರು ಇದ್ದು ಅದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಅದು ಚೆನ್ನಾಗಿ ಬೇಯಬೇಕನ್ನೋದಕ್ಕೋಸ್ಕರ ಮೈದಾ ಹಿಟ್ಟಿಂದ ಸೀಲನ್ನು ಹಾಕೋದ್ಲು. ಆದ್ರೂ ಕೂಡ ಆ ಸೀಲ್ನ ದಾಟಿ ಚಿಕನ್ ಬೇಯ್ತಾ ಬೇಯ್ತಾ ಅದರ ವಾಸನೆ ಘಮಘಮ ಅಂತ ಬರ್ತಾ ಇತ್ತು. ನಿಶಬ್ದವಾಗಿದ್ದ ಊರು, ಎಲ್ರೂ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದ ಆ ಸಮಯದಲ್ಲಿ ಆ ವಾಸನೆ ಊರಲ್ಲಿ ಎಲ್ಲಾ ಕಡೆನೂ ಹರಡ್ತಾ ಇತ್ತು. ಮಕ್ಕಳಿಗೆ ಆ ವಾಸನೆ ಬಂದಾಗ ಹಸಿವು ಇದ್ದಕ್ಕಿದ್ದಂತೆ ತುಂಬಾ ಜಾಸ್ತಿ ಆಯ್ತು. ಆದ್ರೂ ಅವ್ರು ಅದಕ್ಕೋಸ್ಕರ ಕಾಯ್ಬೇಕಲ್ವಾ? ಹೀಗಿರುವಾಗ ಸರಿಯಾಗಿ 1 ಗಂಟೆ ಸಮಯದ ನಂತರ ಟುನಿ ಮುಚ್ಚಳ ತೊರೆದ್ಲು. ಆವಾಗ ಘಮಘಮ ಅನ್ನುವ ಚಿಕನ್ ವಾಸನೆ ಹೊರಗಡೆ ಬಂತು. ಆ ಚಿಕನ್ನ ನೋಡುವಾಗ ಮಕ್ಕಳಿಗೆ ಯಾವಾಗ ಇದನ್ನ ಕೊಡ್ತಾರೆ, ಯಾವಾಗ ತಿನ್ನೋದು ಅಂತ ಆಸೆನೂ ಬಂತು. ಆವಾಗ ಟುನಿ ಬಾಳೆ ಎಲೆಯಲ್ಲಿ ಚಿಕನ್ ಹಾಕಿ ಮಕ್ಕಳಿಗೆ ಕೊಟ್ಲು. ತಗೊಳ್ಳಿ ರಾಕ್ಷಸ ಮಕ್ಕಳೇ, ಈ ಅರ್ಧ ರಾತ್ರಿಯಲ್ಲಿ ಮಡಿಕೆ ಚಿಕನ್ ಅನ್ನು ತಿನ್ನುವ ಮೊದಲ ಮಕ್ಕಳು ನೀವೇ ಆಗಿರ್ತೀರಾ. ಬಿಸಿ ಹೋಗ್ಲಿಕ್ಕೆ ಮುಂಚೆನೆ ತಿನ್ಕೊಳ್ಳಿ. ಮಕ್ಕಳು ಚಿಕನ್ನ ಆಸೆಯಿಂದ ತಿನ್ನಕ್ಕೆ ಶುರು ಮಾಡಿದ್ರು. ಅರ್ಧರಾತ್ರಿಯ ಸಮಯ, ಆ ಚಳಿಯಲ್ಲಿ ಬಿಸಿ ಬಿಸಿ ಅನ್ನದೊಂದಿಗೆ ಆ ಮಡಿಕೆ ಚಿಕನ್ನ ಹಾಕೊಂಡು ತಿನ್ನುವಾಗ ಅವ್ರಿಗೆ ಸ್ವರ್ಗನೇ ಕಣ್ಮುಂದ್ಗಡೆ ಬಂತು. ಮಾತಾಡದೆ ಚಿಕನ್ ಮಾತ್ರ ತಿಂತಾ ಇದ್ರು. ಆವಾಗ ಬನ್ನುಗಿಳಿ ಆ ಚಿಕನ್ನ ತಿಂದು, ಆಂಟಿ, ನೀವು ಗ್ರೇಟ್ ಆಂಟಿ. ಅರ್ಧರಾತ್ರಿಯಲ್ಲಿ ನಮಗೆ ಚಿಕನ್ನ ಮಾಡ್ಕೊಟ್ಟಿದ್ದೀರಲ್ಲ. ನಾನು ಸ್ಮಶಾನದಲ್ಲಿದ್ರೂ ಕೂಡ ಈ ಚಿಕನ್ನಿಗೆ ಎದ್ದು ಬರ್ತಾ ಇದೆ. ಗ್ರೇಟ್ ನೀವು. ಆಂಟಿ, ನೀವು ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀರಾ ಆಂಟಿ. ನಮ್ಮ ಅಮ್ಮನಿಗೂ ಈ ಅಡಿಗೆನ ಹೇಳ್ಕೊಡಿ. ಸಾರು ಮಾಡಿ ಅಂದ್ರೆ ನೀರ್ನ ಮಿಕ್ಸ್ ಮಾಡಿ ಏನೇನೋ ಮಾಡ್ತಾರೆ. ನಮ್ಮ ಅಮ್ಮನ ಅಡಿಗೆ ಅಂದ್ರೆ ಯಾವಾಗ್ಲೂ ಹಾಗೇನೆ, ಕಿಂಗ್ ಆಫ್ ಕುಕಿಂಗ್ ನಮ್ಮಮ್ಮ. ಹಾಗೆ ಮಕ್ಕಳೆಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಹಾಗೆ ಹೊಟ್ಟೆ ತುಂಬಾ ಊಟ ಮಾಡಿದ್ರಿಂದ ಅವ್ರಿಗೆ ನಿದ್ರೇನು ಬಂತು. ಬುಜ್ಜಿಯ ಮನೆಯ ಹೊರಗಡೆನೆ ಮಂಚ ಹಾಕೊಂಡು ಎಲ್ರೂ ಚೆನ್ನಾಗಿ ಮಲಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಗ್ಗೆ ಭಾನುವಾರ ಅನ್ನೋದ್ರಿಂದ ಬಿಸಿಲು ಹೊಡಿತಾ ಇದ್ರು ಕೂಡ ಮಕ್ಕಳು ಚೆನ್ನಾಗಿ ನಿದ್ರೆ ಮಾಡ್ತಿದ್ರು. ಈ ಕಡೆ ಚಿಚುಕಾಗೆ ಹಾಗೂ ಚೋಟಿಗಿಳಿ ಇಬ್ರು ಮಕ್ಕಳು ಮನೆಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಂಡು ಹೆದರ್ಕೊಂಡು ಊರಿಡೀ ಮಕ್ಕಳಿಗೋಸ್ಕರ ಹುಡ್ಕಾಡ್ತಾ ಇದ್ರು. ಅಯ್ಯೋ, ನನ್ ಚಿನ್ನು ರಾತ್ರಿ ಎಲ್ಲೋದ ಅಂತ ಗೊತ್ತಿಲ್ಲ. ಯಾರಾದ್ರೂ ಕಳ್ಳರು ಎತ್ಕೊಂಡು ಹೋಗಿರ್ತಾರಾ ಅಥವಾ ರಾತ್ರಿಯಲ್ಲಿ ನಡೆಯುವ ಅಭ್ಯಾಸ ಇದ್ದು ಎಲ್ಲಾದ್ರೂ ಎದ್ದೋದ್ನಾ? ನನ್ನ ಬನ್ನು ಕೂಡ ಕಾಣ್ತಾನೆ ಇಲ್ಲ. ಅವನು ಹಸಿವಾದ್ರೆ ಏನೂ ತಡ್ಕೊಳ್ಳೋದಿಲ್ಲ. ಹಸಿವಲ್ಲೇ ಎಲ್ಲಾದ್ರೂ ಹೋಗ್ಬಿಟ್ನಾ? ಹಾಗೆ ಅವರಿಬ್ರು ಹುಡ್ಕೊಂಡು ಟುನಿಯ ಮನೆಗೆ ಬಂದ್ರು. ಅಲ್ಲಿ ಹೊರಗಡೆ ಇರುವ ದೃಶ್ಯವನ್ನು ನೋಡಿ ಅವರು ಆಶ್ಚರ್ಯಪಟ್ರು. ಬುಜ್ಜಿ ಗುಬ್ಬಚ್ಚಿ, ಬನ್ನು, ಚಿನ್ನು 3 ಜನ ಗಾಢ ನಿದ್ದೆಯಲ್ಲಿದ್ರು. ಅವ್ರ ಪಕ್ಕದಲ್ಲೇ ನೆನೆ ಮಾಡಿದ ಚಿಕನ್ ಮಡಿಕೆನೂ ಇತ್ತು. ಅದ್ರ ಸುತ್ತಮುತ್ತ ಮೂಳೆಗಳು ಕೂಡ ಬಿದ್ದಿತ್ತು. ಹೀಗಿರುವಾಗ ಟುನಿ ಎದ್ದು ಮನೆ ಹೊರಗಡೆ ಬಂದ್ಲು. ಆವಾಗ ಅಲ್ಲಿ ನಿಂತ್ಕೊಂಡಿರುವ ಚಿಚುಕಾಗೆ ಹಾಗೂ ಚೋಟಿಗಿಳಿನ ನೋಡಿ, ನಿಮ್ಮ ಮಕ್ಳಿದಾರಲ್ಲ ತುಂಬಾ ಕಟುಕರು. ಭಾನುವಾರ ಬಂತು, ಎದ್ದು ನಮಗೆ ಚಿಕನ್ ಮಾಡ್ಕೊಡಿ, ನಿಮ್ಮ ಉಪವಾಸ ಸಮಯ ಎಲ್ಲ ಮುಗೀತು ಅಂತ ಅರ್ಧರಾತ್ರಿ 12 ಗಂಟೆ ಮೇಲೆ ಬಂದು ಅಡಿಗೆ ಮಾಡ್ಕೊಡಿ ಅಂತ ಕೂತಿದ್ರು. ಸರಿ ಅಂತ ನಾನು ಅಡಿಗೆ ಮಾಡಿಕೊಟ್ಟೆ. ಚಿಚು ನಗು ತಡ್ಕೊಳಕ್ಕಾಗ್ದೆ, ಅಯ್ಯಯ್ಯೋ, ಏನ್ ಈ ಮಕ್ಕಳು ಚಿಕನಿಗೋಸ್ಕರ ಅರ್ಧ ರಾತ್ರಿಯಲ್ಲಿ ಹೀಗೆ ಮನೆ ಬಿಟ್ಟು ಬಂದಿದಾರಂದ್ರೆ ಇವರಿಗೆ ಚಿಕನ್ ಅಂದ್ರೆ ಅಷ್ಟೊಂದು ಇಷ್ಟನಾ? ಏನ್ ಮಕ್ಳು ಇವ್ರು, ತಿನ್ಲಿಕ್ಕೆ ಆಸೆ ಇದ್ರೆ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಸರಿ ಸರಿ, ಹೇಗೋ ತಿಂದ್ರಲ್ವಾ, ಅವರು ತೃಪ್ತಿಯಾಗಿದ್ದಾರೆ. ಮಕ್ಕಳು ಆವಾಗ್ಲೇ ಮೆಲ್ಲೆ ನಿದ್ರೆಯಿಂದ ಎಚ್ಚರವಾದ್ರು. ತಾಯಿಯಂದಿರನ್ನ ನೋಡಿ ಬನ್ನು, ಚಿನ್ನು ಇಬ್ರು ಕೂಡ ಸಂತೋಷ ಪಟ್ರು. ನೆನೆ ರಾತ್ರಿ ನಡೆದ ಆ ಮಡಿಕೆ ಚಿಕನ್ ಪಾರ್ಟಿ ಬಗ್ಗೆ ಏನೋ ಹೇಳಿದ್ರು. ಆ ದಿನದಿಂದ ಟುನಿ ಮಾಡುವ ಮಡಿಕೆ ಚಿಕನ್ಗೆ ಅರ್ಧರಾತ್ರಿ ಮಡಿಕೆ ಚಿಕನ್ ಅನ್ನುವ ಹೆಸರು ಬಂತು. ರಾತ್ರಿ ಪಾನಿಪುರಿ ಮಾರುವ ಚಿಚುಕಾಗೆ. ಪಕ್ಷಿಗಳ ಊರಿನಲ್ಲಿ ಪಕ್ಷಿಗಳೆಲ್ಲರೂ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಹೋದಾಗ ಚಿಚುಕಾಗೆ ಅಂತೂ ಆವಾಗ್ಲೇ ನಿದ್ರೆಯಿಂದ ಎದ್ದೇಳ್ತಿದ್ಲು. ಯಾಕಂದ್ರೆ ಅವಳಿಗೆ ಸೋಮಾರಿತನ ತುಂಬಾ ಜಾಸ್ತಿ. ಚಿಚುಕಾಗೆ ಯಾವಾಗ್ಲೂ ಹೇಳುವ ಮಂತ್ರ ಒಂದೇ, ಬೆಳಿಗ್ಗೆ ನಿದ್ರೆ, ರಾತ್ರಿ ಊಟ. ಬದುಕಕ್ಕೆ ಊಟ ಮಾಡ್ಬೇಕು ಅಂದ್ರೆ ಅದಕ್ಕೆ ಹಣ ಬೇಕು. ಅದಕ್ಕೋಸ್ಕರ ಅವಳ ಸೋಮಾರಿತನಕ್ಕೆ ತಕ್ಕಂಗೆ ಅವಳೊಂದು ವ್ಯಾಪಾರನ ಶುರು ಮಾಡಿದ್ಲು. ಅದೇ ರಾತ್ರಿಯಲ್ಲಿ ಪಾನಿಪುರಿ ವ್ಯಾಪಾರ. ಸೂರ್ಯ ಸಂಜೆ ಸಮಯ ಸಂಪೂರ್ಣವಾಗಿ ಮುಳುಗಿದ ಮೇಲೆ ಚಿಚುಕಾಗೆ ಅವಳ ಮನೆಯಲ್ಲಿ ಕೆಲಸ ಶುರು ಮಾಡ್ತಾ ಇದ್ಲು. ಚಿಚುಕಾಗೆ ಆವಾಗ್ಲೇ ಎದ್ದು, ಹಬ್ಬಾ ಒಳ್ಳೆ ನಿದ್ದೆ. ಹೇ ಚಿನ್ನು, ಟೈಮ್ ಎಷ್ಟಾಗಿದ್ದೋ ಗೊತ್ತಿಲ್ಲ. ಆವಾಗ ಚಿನ್ನು ಬರೀತಾ, ಅಮ್ಮ 7 ಗಂಟೆ, ಎಲ್ರೂ ಅಡಿಗೆ ಎಲ್ಲ ಮಾಡಿ ಮಲ್ಗೋ ಸಮಯ. ನೀನ್ ನೋಡಿದ್ರೆ ಇವಾಗ ಎದ್ದೇಳ್ತಿದ್ಯಾ, ಒಳ್ಳೆ ಬದುಕೆ ನಿಂದು. ಏಯ್, ನನ್ನ ಬದುಕು ಬಗ್ಗೆ ನೀನ್ ಮಾತಾಡ್ಬೇಡ. ಈ ತಂಪಾಗಿರೋ ರಾತ್ರಿಯಲ್ಲಿ ಆ ಚಂದಮಾಮನ ಬೆಳಕಿನಲ್ಲಿ ವ್ಯಾಪಾರ ಮಾಡೋದೇ ಒಂಥರ ಕಿಕ್ಕೋ. ಹಗ್ಲಲ್ಲಿ ಆ ಬಿಸಿಲಲ್ಲಿ ನನ್ನಿಂದ ಏನು ಮಾಡೋಕ್ಕಾಗಲ್ಲ. ಸರಿ, ಗಾಡಿ ರೆಡಿ ಮಾಡು, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಹಾಗೆ ಚಿಚುಕಾಗೆ ಯಾವಾಗಲೂ ಹಗಲು ಫುಲ್ಲು ನಿದ್ರೆ ಮಾಡೋದು. ಸಂಜೆ ಸಮಯ ಎದ್ದೇಳೋದು, ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋದು. 7:30 ಎಲ್ಲ ರೆಡಿಯಾಗಿ ಗಾಡಿನ ತಗೊಂಡು ಬೀದಿಯಾಗಿ ಅಲಿತಾ ಪಾನಿಪುರಿ ವ್ಯಾಪಾರ ಮಾಡ್ತಿರೋದು. ಇದು ಅವಳ ದಿನಚರ್ಯ. ಆ ದಿನ ಕೂಡ ಅವಳು ಒಂದು 7:30 ಗಂಟೆಗೆ
ಪಾನಿಪುರಿ ಗಾಡಿನ ತಳ್ಕೊಂಡು ತುನಿಗುಬ್ಬಚ್ಚಿಯ ಮನೆ ಹತ್ತಿರ ಬಂದು ಜೋರಾಗಿ ಈ ರೀತಿ ಹೇಳ್ತಾ ಇದ್ಲು. ಪಾನಿಪುರಿ ಪಾನಿಪುರಿ, ಬಿಸಿ ಬಿಸಿಯಾದ ಪಾನಿಪುರಿ, ಬರ್ಬೇಕು ಬರ್ಬೇಕು, ಬಿಸಿ ಬಿಸಿಯಾಗಿ ತಿನ್ಬೇಕು. ಆವಾಗ ಟುನಿ ಬುಜ್ಜಿ ಹತ್ರ, ಬುಜ್ಜಿ ಹೋಗು, ಹೋಗಿ 2 ಪ್ಲೇಟು ಪಾನಿಪುರಿ ತಗೊಂಡ್ ಬಾ. ಚಿಚ್ಚು ಬಂದಿದ್ದಾಳೆ ನೋಡು, ಇವತ್ತು ಅಡುಗೆ ಮಾಡೋಕ್ಕೆ ನನಗೆ ಶಕ್ತಿ ಇಲ್ಲ, ಪಾನಿಪುರಿ ತಿಂದು ಇಬ್ರು ನಿದ್ರೆ ಮಾಡೋಣ. ಬುಜ್ಜಿ ತಕ್ಷಣ ಚಿಚ್ಚು ಹತ್ರ ಬಂದು, ಚಿಚ್ಚು ಅತ್ತೆ 2 ಸ್ವೀಟ್ ಪಾನಿಪುರಿ ಕೊಡಿ, ಅಂದರೆ 2 ಪ್ಲೇಟು. ಕೊಡ್ತೀನಿ, ನಿಮ್ಮಮ್ಮ ಇಲ್ಲಿ ನಿದ್ರೆ ಮಾಡ್ತಿದ್ದಾಳಾ? ಆವಾಗ ಟುನಿ ಹೊರಗಡೆ ಬಂದು, ಏನು ಚಿಚ್ಚು ನನ್ನ ಬಗ್ಗೆ ಮಾತಾಡ್ತಿದ್ಯಾ? ಹಾಂ, ನಾವೆಲ್ಲರೂ ಕೆಲ್ಸಕ್ಕೆ ಹೋಗಿ ನಿದ್ರೆ ಮಾಡೋ ಸಮಯದಲ್ಲಿ ನೀನು ಪಾನಿಪುರಿ ಮಾರ್ಕೊಂಡು ಬರ್ತಾ ಇದೀಯಾ, ನಿನ್ನ ಜೀವನಾನೇ ಜೀವನ. ಆವಾಗ ಚಿಚ್ಚು, ಮತ್ತೆ ನನ್ನ ಥರ ಭಾಳದೆಲ್ಲ ಸಾಧಾರಣ ವಿಷಯ ಅಲ್ಲ, ಸರಿ ತಗೋ ಪಾನಿಪುರಿ ತಿನ್ನೋ. ಆಮೇಲೆ ಅಲ್ಲಿಂದ ಚಿಚ್ಚುಕಾಗಿ ಹೋಗಿದ್ದು ಚೋಟುಗಿಳಿಯ ಮನೆಗೆ. ಬಂದ್ಯಾ ಚಿಚ್ಚು, ಯಾಕೆ ಇಷ್ಟು ಲೇಟು? ಪಾನಿಪುರಿ ತಿನ್ನಲ್ಲ ಅಂದರೆ ಊಟನೂ ಮಾಡೋಕ್ಕಾಗಲ್ಲ ಅಂತಿದ್ದಾನೆ ನನ್ನ ಮಗ. ಹೌದು ಆಂಟಿ, ನನಗೆ ಮಸಾಲೆ ಪುರಿ ಕೊಡಿ. ಕೊಡ್ತೀನಿ. ನಾನು ಮಸಾಲೆ ಪುರಿ ಪಾನಿಪುರಿ ಅಂದರೆ ಎಲ್ರಿಗೂ ಎಷ್ಟು ಇಷ್ಟ ಅಲ್ವಾ? ಆಮೇಲೆ ಚಿಚ್ಚುಕಾಗಿ ಲೂಸಿ ಪಾರಿವಾಳದ ಮನೆಗೆ ಹೋಯ್ತು. ಬಾ ಚಿಚ್ಚು, ಯಾಕೆ ಇಷ್ಟು ಲೇಟು? ಪಟ್ಟಣದಲ್ಲಿ ಡಯಟ್ ಪಾನಿಪುರಿ ಅಂತ ಏನೋ ಮಾಡ್ತಾ ಇದ್ದಾರೆ ಅಂತೆ, ಅದು ನಿನಗೆ ಗೊತ್ತಾ? ಅಯ್ಯೋ ಲೂಸಿ, ನಾನು ಪಾನಿಪುರಿ ಮಾರೋದೇ ದೊಡ್ಡ ವಿಷಯ, ಇದರಲ್ಲಿ ಡಯಟ್ ಪುರಿ ಎಲ್ಲ ಕೇಳಬೇಡ. ನಿನಗೆ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಾಗಿ ಹಾಕಿ ಪಾನಿಪುರಿ ಮಾಡಿಕೊಡ್ತೀನಿ, ತಿನ್ನು, ಚೆನ್ನಾಗಿರುತ್ತೆ. ಹೀಗೆ ಊರಿಡಿ ಗಾಡಿನ ತಳ್ಕೊಂಡು ಪಾನಿಪುರಿ ವ್ಯಾಪಾರ ಮಾಡ್ತಾ ಇದ್ಲು ಚಿಚ್ಚುಕಾಗೆ. 10 ಗಂಟೆಗೆ ಮನೆಗೆ ಹೋಗಿ ಪುನಃ ಅವಳು ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಹೀಗೆ ಪ್ರತಿದಿನ ಅವಳು ಮಾಡ್ತಾ ಇದ್ದ ವ್ಯಾಪಾರ ಒಂದಿನ ಅವಳ ಪಾಲಿಗೆ ಶತ್ರುವಾಯಿತು. ಗಾಡಿ ಒಬ್ಳೇ ತಳ್ಳೋದ್ರಿಂದ ಅವಳಿಗೆ ಕಾಲು ನೋವು ಬಂತು. ಆದ್ರಿಂದ ಸರಿಯಾಗಿ ಗಾಡಿ ತಳ್ಳೋಕೆ ಅವಳಿಂದ ಆಗ್ಲಿಲ್ಲ. ಒಂದಿನ ರಾತ್ರಿ ಸಮಯ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ ಚಿಚ್ಚುಕಾಗೆ ಮಂಚದಲ್ಲಿ ಹಾಗೇನೆ ಬಿದ್ಲು. ಅಯ್ಯೋ, ಕಾಲು ತುಂಬ ನೋವಾಗ್ತಾ ಇದೆ, ನನ್ನಿಂದ ನಡೆಯೋಕ್ಕೂ ಕೂಡ ಆಗ್ತಾ ಇಲ್ಲ, ಇನ್ನು ಸ್ವಲ್ಪ ದಿನಕ್ಕೆ ರೆಸ್ಟ್ ತಗೊಳ್ಬೇಕು. ಅದಕ್ಕೆ ಹೇಳದಮ್ಮ, ಯಾವಾಗಲೂ ಮಲ್ಕೊಂಡೇ ಇದ್ದು ಆಮೇಲೆ ಗಾಡಿ ತಳ್ಕೊಂಡು ಹೋದ್ರೆ ಹೀಗೇನೆ ಆಗೋದು, ಪ್ರತಿದಿನ ಎಲ್ಲ ಕೆಲಸನ ಮಾಡಬೇಕು. ಸುಮ್ಮನಿರೋ ನೀನು ಬೇರೆ, ನನ್ನ ಕಾಲು ನೋವಾಗ್ತಾ ಇದೆ, ಇನ್ನು ಸ್ವಲ್ಪ ದಿನಕ್ಕೆ ವ್ಯಾಪಾರಕ್ಕೆ ಹೋಗಲ್ಲ, ಕಾಲು ನೋವು ಕಡಿಮೆ ಆದರೆ ಹೋಗ್ತೀನಿ. ಹಾಗಂತ ಹೇಳಿ ರೆಸ್ಟ್ ತಗೊಳ್ಳೋಕ್ಕೆ ಶುರು ಮಾಡಿದ್ಲು ಚಿಚ್ಚುಕಾಗೆ. ಅಂದರೆ ದಿನ ನಿದ್ರೆ ಮಾಡೋದ್ಕಿಂತ ಇನ್ನು 2 ದಿನ ಹೆಚ್ಚಾಗಿ ನಿದ್ರೆ ಮಾಡ್ತಾಳೆ ಅನ್ನೋದು ಅರ್ಥ. ಹಾಗೆ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. ಆದರೆ ಬೀದಿಯಲ್ಲಿ ಎಲ್ಲೂ ಚಿಚ್ಚುಕಾಗೆ ಪಾನಿಪುರಿ ಗಾಡಿ ಬಂದಿಲ್ಲ. ಆವಾಗ ಟೊನಿ ಮನೆಯಲ್ಲಿ, ಏನಿ ಚಿಚ್ಚು, 3 ದಿನದಿಂದ ಪಾನಿಪುರಿ ಗಾಡಿ ಬರಲೇ ಇಲ್ಲ, ಅವಳಿಗೆ ಏನಾಯ್ತೋ ಏನೋ, ಆದರೆ ಆ ಪಾನಿಪುರಿ ಅಂತ ತಿಂದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಈ ಕಡೆ ಚೋಟು ಮನೆಯಲ್ಲಿ, ಅಮ್ಮ ಅತ್ತೆ ಯಾಕಮ್ಮ ಗಾಡಿ ತಗೊಂಡು ಬರಲಿಲ್ಲ, ನನಗೆ ಪಾನಿಪುರಿ ಬೇಕು. ಯಾರಿಗೋ ಗೊತ್ತು, ಅವಳೇ ಸೋಮಾರಿ, ಸುಮ್ಮನೆ ಮನೇಲಿ ಮಲ್ಕೊಂಡಿರ್ಬೋದೇನೋ. ಈ ಹಳ್ಳಿಯಲ್ಲಿ ರಾತ್ರಿ ಸಮಯದಲ್ಲಿ ಸಿಗುವ ಸ್ಟ್ರೀಟ್ ಫುಡ್ಡು ಇದೊಂದೇ, ಇದೊಂದು ಇಲ್ಲ ಅಂದರೆ ಆಮೇಲೆ ಈ ಹಳ್ಳಿ ತುಂಬಾನೇ ಬೋರ್ ಹೊಡಿತಾ ಇರುತ್ತೆ. ಆದರೆ ಈ ಕಡೆ ಚಿಚ್ಚುಕಾಗಿಯ ಮನೆಯಲ್ಲಿ ಪರಿಸ್ಥಿತಿ ಬೇರೆ ಥರ ಇತ್ತು. ಚಿಚ್ಚು ಕೆಲಸ ಮಾಡಲಿಲ್ಲ ಅನ್ನೋದ್ರಿಂದ ಮನೇಲಿ ಅಡುಗೆ ಮಾಡೋಕ್ಕೂ ಕೂಡ ಯಾವುದೇ ವಸ್ತುನೂ ಇಲ್ಲ. ಚಿನ್ನು ಫೀಸ್ ಕಟ್ಟಬೇಕಾಗಿರೋ ಸಮಯನೂ ಬಂತು. ಚಿನ್ನು, ನಾಳೆ ನಿನ್ನ ಫೀಸ್ ಕಟ್ಟಿಲ್ಲ ಅಂದರೆ ಆಮೇಲೆ ಎಕ್ಸಾಮ್ ಬರೆಯೋಕ್ಕೆ ಬಿಡಲ್ಲ ನೋಡ್ಕೊ. ಹಾಗಂತ ಟೀಚರ್ ಹೇಳಿದ್ರಿಂದ ಚಿನ್ನು ಭಯದಿಂದಾನೇ ಆ ಸಂಜೆ ಮನೆಗೆ ಬಂದ. ಆವಾಗ ಚಿಚ್ಚುಕಾಗಿ ಕಾಲು ನೋವು ತಡ್ಕೊಳಕ್ಕಾಗದೆ ಕಾಲಿಗೆ ಏನೋ ಬಟ್ಟೆ ಸುತ್ಕೊಂಡು ಮನೆಯಲ್ಲಿ ಕೂತ್ಕೊಂಡಿದ್ಲು. ಅಮ್ಮ, ಸ್ಕೂಲ್ ಫೀಸು ಕಟ್ಟಬೇಕು ಅಂತೆ. ಆವಾಗ ಚಿಚ್ಚು ಅಳುತ್ತಾ, ಏನೋ ಹೇಳ್ತಾ ಇದೆಯಾ, ನನಗೆ ಕಾಲು ನೋವು, ನೋಡಿದ್ಯಾ ಕಾಲಿಗೆ ಬಟ್ಟೆ ಸುತ್ಕೊಂಡು ಹೇಗೆ ಕೂತ್ಕೊಂಡಿದ್ದೀನಿ ಅಂತ, ಆ ಗಾಡಿ ನನ್ನಿಂದ ತಳ್ಳಕ್ಕಾಗಲ್ಲ, ನಾನೇ ಕಾಲು ನೋವು ಅಂತ ಬೇಜಾರಲ್ಲಿದ್ದೀನಿ, ನೀನೇನಾದ್ರೆ ಫೀಸ್ ಕಟ್ಟಬೇಕು ಅಂತ ಹೇಳ್ತಿದ್ಯಾ? ಅಮ್ಮ, ನಾನಾಗಿ ಹೇಳ್ತಾ ಇಲ್ಲಮ್ಮ, ಫೀಸ್ ಕಟ್ಟಿಲ್ಲ ಅಂದರೆ ಎಕ್ಸಾಮ್ ಬರೆಯೋಕ್ಕೆ ಬಿಡಲ್ಲ ಅಂತ ಪ್ರಿನ್ಸಿಪಲ್ ಹೇಳಿದ್ರು. ಚಿಚ್ಚುಕಾಗಿ ತುಂಬಾನೇ ಬೇಜಾರಿಂದ ಚಿನ್ನು ಹತ್ರ ಈ ರೀತಿ ಹೇಳಿದ್ಲು. ಚಿನ್ನು, ಮನೆ ಪರಿಸ್ಥಿತಿ ಬೇರೆ ಸರಿ ಇಲ್ಲ ಕಣೋ, ಮನೇಲಿ ಊಟ ಮಾಡೋಕ್ಕೂ ಕೂಡ ಏನೂ ಇಲ್ಲ, ಆದರೆ ನನಗೆ ಕಾಲು ನೋವಾಗ್ತಾ ಇದೆ, ನನ್ನಿಂದ ಗಾಡಿನೂ ತಳ್ಳಕ್ಕಾಗಲ್ಲ, ಇವಾಗ ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ಹಾಗಂತ ಹೇಳಿ ಚಿಚ್ಚು ಅಳ್ತಾ ಇದ್ದಾಗ ತಾಯಿ ಅಳೋದನ್ನ ಚಿನ್ನುವಿನಿಂದ ನೋಡಕ್ಕಾಗ್ಲೇ ಇಲ್ಲ. ಆದ್ರೆ ತಾಯಿಯ ಸೋಮಾರಿತನನ ಅವನಿಗೆ ಕೋಪ ಬರ್ತಾ ಇತ್ತು. ಏನ್ ಮಾಡ್ದು ಅಂತ ಅವನು ಯೋಚನೆ ಮಾಡ್ತಾ ಇದ್ದ. ಆವಾಗ್ಲೇ ಅವನಿಗೆ ಒಂದು ಒಳ್ಳೆ ಯೋಚನೆನೋ ಬಂತು. ಅಮ್ಮ, ನಾನೊಂದು ಐಡಿಯಾ ಕೊಡ್ತೀನಿ, ಆ ರೀತಿ ನೀನು ವ್ಯಾಪಾರ ಮಾಡಿದ್ರೆ ನೀನು ಗಾಡಿ ತಳ್ಬೇಕಾಗಿರೋ ಅವಶ್ಯಕತೆನೇ ಇರಲ್ಲ. ಆವಾಗ ಚಿಚ್ಚು ಚಿನ್ನು ಹತ್ರ, ಏನೋ ಐಡಿಯಾ ಅದೋ, ಗಾಡಿ ತಳ್ದೆ ವ್ಯಾಪಾರ ಹೇಗ್ ಮಾಡೋದು, ಆದ್ರೆ ಗಾಡಿ ತಳ್ಳಕ್ಕೆ ಮಾತ್ರ ನನ್ನ ಹತ್ರ ಹೇಳ್ಬೇಡ. ಇಲ್ಲಮ್ಮ,
ಒಂದ್ ಕಡೆ ಚೇರ್ ಹಾಕೊಂಡು ಕೂತ್ಕೊಂಡೆ ನೀನು ವ್ಯಾಪಾರ ಮಾಡ್ಬೋದು ಗೊತ್ತಾ? ಆವಾಗ ಚಿಚುಕಾಗೆ ಕೂತ್ಕೊಂಡು ವ್ಯಾಪಾರ ಮಾಡದ? ಎಲ್ಲಿ, ಹೇಗೆ, ಏನ್ ವ್ಯಾಪಾರ? ಅಮ್ಮ, ನೀನು ಬೀದಿ ಬೀದಿ ಗಾಡಿ ತಳ್ಳೋದ್ರಿಂದನೇ ನಿನಗೆ ಕಾಲ್ ನೋವು. ಅದಕ್ಕೆ ಬದಲು ಒಂದು ಜಾಗದಲ್ಲಿ ಕೂತ್ಕೊಂಡು ವ್ಯಾಪಾರನ ನೀನ್ ಮಾಡ್ಬೋದು ಅಲ್ವಾ? ಒಂದ್ ಕಡೆ ಕೂತ್ಕೊಂಡ ಎಲ್ರು ನಿನಗೋಸ್ಕರ ಕಾಯ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಅವರೇ ಬಂದು ತಗೊಂಡು ಹೋಗ್ತಾರೆ. ಒಂದ್ ಕಡೆ ಇಟ್ರೆ ಯಾರೋ ಬಂದು ತಗೊಂಡು ಹೋಗ್ತಾರೆ ಅಮ್ಮ. ನೀನ್ ಮಾಡೋ ಪಾನಿಪುರಿ ಅಂದ್ರೆ ಎಲ್ರಿಗೂ ತುಂಬಾನೇ ಇಷ್ಟ ಅಲ್ವಾ? ನೀನ್ ಕೂಡ ಅಲ್ಲೇ ಚೇರ್ ಹಾಕೊಂಡು ಪಕ್ಕದಲ್ಲಿ ಕೂತ್ಕೊಳ್ಬೋದು. ಯಾರಾದ್ರೂ ಬಂದ್ರೆ ಅವ್ರಿಗೆ ಪಾನಿಪುರಿ ರೆಡಿ ಮಾಡಿ ಕೊಟ್ರೆ ಸಾಕು, ಆವಾಗ ನಿನಗೆ ರೆಸ್ಟ್ ಸಿಗುತ್ತೆ ಅಲ್ವಾ? ಕೂತ್ಕೊಳ್ಳೋದೆಲ್ಲ ಸರಿ, ಆದ್ರೆ ನಾನಲ್ಲಿ ಇದ್ದೀನಿ ಅಂತ ಎಲ್ರಿಗೂ ಹೇಗೆ ತಿಳಿಸೋದು? ಚಿನ್ನಕ್ಕಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಅಮ್ಮ, ಇದು ನಮ್ಮ ಮನೇಲಿರುವ ಹಳೆ ಗಂಟೆ ತಾನೆ. ಇದನ್ನ ನೀನು 10 ನಿಮಿಷಕ್ಕೆ ಒಂದ್ಸಲ ಟಂಗ್ 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 ಅಂತ ಹೊಡಿತಾ ಇರೋ. ಆ ಶಬ್ದ ಕೇಳಿ ಏನಪ್ಪಾ ಇದು ಶಬ್ದ ಅಂತ ಎಲ್ರು ಬಂದು ನೋಡ್ತಾರೆ. ಆವಾಗ ನೀನು ಪಾನಿಪುರಿ ಅಲ್ಲಿ ನಿಂತ್ಕೊಂಡು ಮಾರ್ತಾ ಇರೋದು ಗೊತ್ತಾಗುತ್ತೆ. ಬಂದು ತಗೊಂಡು ತಿಂದ್ಕೊಂಡು ಹೋಗ್ತಾರೆ, ಪ್ರಾಬ್ಲಮ್ ಇರಲ್ಲ ಅಲ್ವಾ? ಚಿಚುಕಾಗೆ ಅದನ್ನು ಕೇಳಿ ತುಂಬಾ ಸಂತೋಷ ಪಟ್ಲು. ಮಗನ ಬುದ್ಧಿವಂತಿಕೆಯನ್ನ ನೋಡಿ ಚಿಚುಕಾಗೆ, ಲೋ ಚಿನ್ನು, ಸುಮ್ನೆ ಹೇಳ್ಬಾರ್ದು. ತಾಯಿಗೆ ತಕ್ಕ ಮಗ ಅಂತ ನಿರೂಪಣೆ ಮಾಡಿದೀಯಾ. ನನಗೆ ತಕ್ಕಂಗೆ ಒಂದು ಬಿಸ್ನೆಸ್ ಐಡಿಯಾನು ಕೊಟ್ಟಿದೀಯಾ. ಇವತ್ತು ಅದನ್ನೇ ಮಾಡೋಣ. ಆ ದಿನ ರಾತ್ರಿ ಚಿನ್ನುಕಾಗೆ ಪಾನಿಪುರಿ ಗಾಡಿನ ತಳ್ಕೊಂಡು ಊರಿನ ಮಧ್ಯದಲ್ಲಿ ತಗೊಂಡು ಬಂದು ನಿಲ್ಲಿಸ್ದ. ಪಕ್ಕದಲ್ಲೇ ಒಂದು ಕುಚ್ಚಿನ ಹಾಕಿ ಚಿಚುಕಾಗೆನ ಅದರಲ್ಲಿ ಕೂರಿಸ್ದ. ಆಮೇಲೆ ಚಿಚುಕಾಗೆ ಅಲ್ಲೇ ಕೂತ್ಕೊಂಡು ಕೈಯಲ್ಲಿದ್ದ ಗಂಟೆ ಬಾರಿಸ್ತಾ ಇದ್ಲು. ಆ ಗಂಟೆ ಶಬ್ದ ರಾತ್ರಿ ನಿಶಬ್ದದಲ್ಲಿ ಆ ಊರಿನಲ್ಲಿ ಎಲ್ಲ ಕಡೆನೂ ಕೇಳಿಸ್ತು. ಆವಾಗ ಟುನಿಗುಬ್ಬಚ್ಚಿ, ಬುಜ್ಜಿ, ಏನ್ ಸೌಂಡ್ ಅದು? ಐಸ್ ಕ್ರೀಮ್ ಗಾಡಿ ಏನಾದ್ರೂ ಬರ್ತಾ ಇದೆಯಾ? ಈ ರಾತ್ರಿ ಸಮಯದಲ್ಲಿ ಐಸ್ ಕ್ರೀಮಾ? ಎಲ್ಲಮ್ಮ, ಏನಾದ್ರೂ ದೇವಸ್ಥಾನ ಗಂಟೆ ಇರ್ಬೋದು. ಬಾ ಹೋಗಿ ನೋಡೋಣ. ಚೋಟಗಿಳಿಯ ಮನೆಯಲ್ಲಿ, ಬನ್ನು, ಯಾರೋ ಗಂಟೆ ಹೊಡಿತಾ ಇದ್ದಾರೆ. ಊರಿನಲ್ಲಿ ಮಹಿಯದೇನಾದ್ರೂ ಮೀಟಿಂಗ್ ಹಾಕಿರ್ಬೋದಾ? ವಾಟ್ ಈಸ್ ದಿಸ್ ನ್ಯೂಸೆನ್ಸ್? ಈ ಸಮಯದಲ್ಲಿ ಯಾರು ಈ ಗಂಟೆ ಹೊಡಿಯೋದು? ಪಟ್ಟಣ ಆಗಿದ್ರೆ ನಾನು ನಾಯ್ಸ್ ಪೊಲ್ಯೂಷನ್ ಅಂತ ಕೇಸ್ ಫೈಲ್ ಮಾಡ್ತಿದ್ದೆ. ಹಾಗೆ ಒಬ್ರ ನಂತರ ಇನ್ನೊಬ್ರು ಅಂತ ಪಕ್ಷಿಗಳೆಲ್ಲರೂ ಕೂಡ ಆ ಆಲದ ಮರದ ಹತ್ತಿರ ಬಂದ್ರು. ಆವಾಗ ಪಾನಿಪುರಿ ಗಾಡಿ ಇಟ್ಕೊಂಡು ಅಲ್ಲೇ ಕುರ್ಚಿ ಹಾಕೊಂಡು ಕೂತ್ಕೊಂಡಿದ್ದ ಚಿಚುಕಾಗೆನ ನೋಡಿ ಎಲ್ರೂ ತುಂಬಾನೇ ಆಶ್ಚರ್ಯಪಟ್ರು. ಚಿಚು, ನೀನಾ? ಏನಿದು ಹೊಸ ವೇಷ? ಪಾನಿಪುರಿ ವ್ಯಾಪಾರನ ಬಿಟ್ಬಿಟ್ಟು ದೇವಸ್ಥಾನದಲ್ಲಿ ಗಂಟೆ ಹೊಡಿತಾ ಇದೀಯಾ? ಹಾಗಂತ ಹೇಳಿ ಎಲ್ರು ನಗಾಡ್ದಾಗ, ನಗಾಡ್ಬೇಡಿ, ಇದು ನನ್ನ ಮಗ ಚಿನ್ನು ಐಡಿಯಾ. ಏನಾಯ್ತು ಚಿಚು? ಎಷ್ಟ್ ದಿನ ಆಯ್ತು ನಿನ್ನ ನೋಡಿ, ಯಾಕೆ ಪಾನಿಪುರಿ ವ್ಯಾಪಾರ ಮಾಡ್ತಿಲ್ಲ? ಆವಾಗ ಚಿಚುಕಾಗೆ ಬೇಜಾರಿಂದ, ಏನಂತ ಹೇಳೋದು ಚೋಟು, ನಾನು ಪಾನಿಪುರಿ ವ್ಯಾಪಾರ ಬೀದಿ ಬೀದಿ ತಿರುಗಿ ಮಾಡ್ತಾ ಇದ್ದ ನಿಮ್ಮೆಲ್ಲರಿಗೋಸ್ಕರ. ಆದರೆ ಅದರಿಂದಾನೇ ನನಗೆ ಕಾಲು ನೋವು ಬಂತು. ಅದಕ್ಕೆ ನನ್ನಿಂದ ವ್ಯಾಪಾರ ಮಾಡೋಕ್ಕೆ ಬರ್ಲಿಕ್ಕಾಗ್ಲಿಲ್ಲ. ಅಯ್ಯೋ ಹೌದಾ, ಸರಿ ಪರವಾಗಿಲ್ಲ ಬಿಡೋ. ಆದರೆ ಇವಾಗ ಯಾಕೆ ಈ ರೀತಿ ಗಂಟೆ ಬಾರಿಸ್ತಿದ್ಯಾ? ನನ್ನ ಮಗನೇ ಹೇಳ್ದ, ಅಮ್ಮ ನೀನು ಕಷ್ಟಪಡಬೇಡ, ಕುರ್ಚಿಯಲ್ಲಿ ಕೂತ್ಕೋ, ಪಾನಿಪುರಿ ಬೇಕು ಅಂತ ಅಂದ್ಕೊಳ್ಳೋರು ನೀನು ಕೂತ್ಕೊಂಡಿರೋ ಜಾಗಕ್ಕೆ ಬಂದು ತಗೊಂಡು ಹೋಗ್ತಾರೆ ಅಂತ ಹೇಳ್ದ. ಅದಕ್ಕೆ ಎಲ್ರಿಗೂ ಹೇಗೋ ಗೊತ್ತಾಗೋದು ಅಂತ ಕೇಳಿದಾಗ ಈ ಗಂಟೆನ ಬಾರ್ಸೋ, ಎಲ್ರು ನಿನ್ನನ್ನು ಹುಡ್ಕೊಂಡು ಬರ್ತಾರೆ ಅಂದ. ವಾವ್, ಸೂಪರ್ ಐಡಿಯಾ ಚಿನ್ನು. ಇದನ್ನೇ ಡೆಸ್ಟಿನೇಷನ್ ಫುಡ್ ಕೋರ್ಟ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಐಡಿಯಾ ಚೆನ್ನಾಗಿದೆ. ಇದು ನಮಗೂ ಕೂಡ ಇಷ್ಟ ಆಯಿತು ಚಿಚು. ನೀನು ಯಾವಾಗ ಬರ್ತೀಯಾ ಅಂತ ಕಾಯ್ಕೊಂಡಿರ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನಮಗೆ ಯಾವಾಗ ಬೇಕೋ ಆವಾಗ ಬಂದು ತಗೊಂಡು ಹೋಗ್ಬೋದು. ಎಷ್ಟು ಬೇಕೋ ಅಷ್ಟು ತಿಂದ್ಬಿಟ್ಟು ಹೋಗ್ಬೋದು. ನಿಜವಾಗ್ಲೂ ಈ ಐಡಿಯಾ ಅಂತೂ ನನಗಂತೂ ಖುಷಿ ಆಗ್ತಾ ಇದೆ. ಹಾಗೆ ಆ ದಿನ ರಾತ್ರಿ ಚಿಚುಕಾಗಿಯ ಪಾನಿಪುರಿ ವ್ಯಾಪಾರ ತುಂಬಾ ಚೆನ್ನಾಗಿನೇ ನಡೀತಾ ಇತ್ತು. ಚಿಚು ಗಂಟೆ ಬಾರಿಸ್ತಾ ಇದ್ದಾಗ ಆ ಶಬ್ದ ಕೇಳಿ ಯಾರ್ಯಾರಿಗೆ ಪಾನಿಪುರಿ ಬೇಕೋ ಎಲ್ರು ಬಂದು ತಗೊಂಡು ಹೋಗ್ತಾ ಇದ್ರು. ಆದ್ರಿಂದ ಚಿಚುಕಾಗೆ ವ್ಯಾಪಾರನೂ ಚೆನ್ನಾಗಿ ನಡೀತು. ಅವಳಿಗೆ ಕಾಲ್ ನೋವು ಕಡಿಮೆ ಆಯಿತು. ಚಿಚುಕಾಗೆ ಚಿನ್ನು ಹತ್ರ, ಚಿನ್ನು, ನಿನ್ನ ಐಡಿಯಾ ತುಂಬಾ ಒಳ್ಳೆ ಐಡಿಯಾ. ನನ್ನ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಕಣೋ. ಹೌದಮ್ಮ, ಬುದ್ಧಿವಂತಿಕೆಯಿಂದ ಯಾವಾಗಲೂ ಯೋಚನೆ ಮಾಡಬೇಕು ಹಾಗಂತ ಹೇಳ್ದ. ಹಾಗೆ ಚಿಚುಕಾಗೆ ವ್ಯಾಪಾರ ಚಿನ್ನು ಕೊಟ್ಟ ಐಡಿಯಾದಿಂದ ತುಂಬಾ ಚೆನ್ನಾಗಿನೇ ನಡೀತಾ ಇತ್ತು.